ಸರ್, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಸ್ಟಾಕ್ ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು? ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಸ್ಟಾಕ್ಸ್ ಸೆಲೆಕ್ಟ್ ಮಾಡೋದು ತುಂಬಾ ಈಸಿ ಇದೆ. ಸೊ ಅದನ್ನ ನಾನು ನಿಮಗೆ ಡೈರೆಕ್ಟ್ಲಿ ಮೊಬೈಲ್ ತೋರಿಸ್ತೀನಿ. ಸ್ಟಾಕ್ ಸ್ಕ್ರೀನರ್ ಅಂತ ಸರ್ಚ್ ಮಾಡಿ, ಸ್ಕ್ರಾಲ್ ಮಾಡಿ, investing.com ಮೇಲೆ ಕ್ಲಿಕ್ ಮಾಡಿ. ಸೊ investing.com ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಕೆಲವೊಂದು ಸ್ಟಾಕ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಟೆಕ್ನಿಕಲ್ ಅಲ್ಲಿ ಬನ್ನಿ, ಟೆಕ್ನಿಕಲ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ನಿಕಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಫಿಲ್ಟರ್ಸ್ ಇದೆ, ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಮಾರ್ಕೆಟ್ ಕ್ಯಾಪ್ ನ 2K ಇಂದ 10K CR ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಕೆಲವೊಂದು ಸ್ಟಾಕ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಬೈಯಿಂಗ್ ಸ್ಯಾಲರಿ ಸ್ಟಾಕ್ಸ್ ಗಳು ನೋಡ್ಬೇಕಂದ್ರೆ ಇಲ್ಲಿ 15 ಮಿನಿಟ್ ಇದೆ, ಅವರ್ಲಿ ಇದೆ, ಡೈಲಿ ಇದೆ, ವೀಕ್ಲಿ ಇದೆ, ಮಂತ್ಲಿ ಇದೆ. ಸೊ ಇವುಗಳಲ್ಲಿ ನಮ್ಗೆ ಏನಿರಬೇಕು, 4ರಲ್ಲಿ 5ರಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಇರಬೇಕು ಅಥವಾ ಸ್ಟ್ರಾಂಗ್ ಸೆಲ್ಲಿಂಗ್ ಇರಬೇಕು. ಸೊ ಸ್ಟ್ರಾಂಗ್ ಬೈ ಅಂತ ನಮಗೆ ಶೋ ಆಗ್ತಿರೋದು ಎಲೆಂಕಾಸ್ ಅಂತ ಒಂದು ಕಂಪನಿ ಶೋ ಆಗ್ತದೆ. ಎಲೆಂಕಾಸ್ ಕಂಪನಿಯಲ್ಲಿ ನಮಗೆ 15 ಮಿನಿಟ್ ಅಲ್ಲಿ ಸ್ಟ್ರಾಂಗ್ ಬೈ ಅಂತ ಇದೆ, ಅವರ್ಲಿ ಸ್ಟ್ರಾಂಗ್ ಬೈ ಇದೆ, ಡೈಲಿ ಸ್ಟ್ರಾಂಗ್ ಬೈ ಇದೆ, ವೀಕ್ಲಿ ಕೂಡ ಸ್ಟ್ರಾಂಗ್ ಬೈ ಇದೆ, ಅದ್ರ ಜೊತೆ ಮಂತ್ಲಿ ಕೂಡ ಸ್ಟ್ರಾಂಗ್ ಬೈಯಿಂಗ್ ಇದೆ. ಸೊ ಈ ತರ ಸ್ಟಾಕ್ಸ್ ಗಳಲ್ಲಿ ನಾವೇನ್ ಮಾಡ್ಬೇಕು, ಇಂಟ್ರಾಡೇ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು. ಸೊ ಈ ಒಂದು ಕಂಪನಿ ಚಾರ್ಟ್ ಯಾವ ತರ ಮೊಮೆಂಟಮ್ ಕೊಟ್ಟಿದೆ ಅಂತ ನಾನು ನಿಮಗೆ ಡೈರೆಕ್ಟ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಸೊ ಇವತ್ತೇನಾಗಿದೆ, ಸೊ ಒಂದು ರೇಂಜ್ ಬ್ರೇಕ್ಔಟ್ ಆಗಿದೆ. ಸೊ ಇಷ್ಟು ದಿನ ಸ್ಯಾಡ್ ಬೇಸ್ ಆಗಿತ್ತು. ಸೊ ಸ್ಯಾಡ್ ಬೇಸ್ ಆದ್ಮೇಲೆ ಇವತ್ತೇನಾಗಿದೆ, ಒಂದು ಒಳ್ಳೆ ಬ್ರೇಕ್ಔಟ್ ಆಗಿ ಇಲ್ಲಿ ರಿಟೆಸ್ಟ್ ಆಗ್ತಾ ಇದೆ. ಸೊ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.